ಹಲ್ಲೆಲೂಯ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನ ನೋಡೋಣ. ರೋಮಾಪುರ 5ನೇ ಅಧ್ಯಾಯದ 8ನೇ ವಾಕ್ಯ. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ನಿಮ್ಮ ಜೀವಿತದಲ್ಲಿ ಪ್ರೀತಿಗಾಗಿ ನೀವು ಅಲೆಯುತ್ತಿದ್ದೀರಾ? ಯಾರು ಕೂಡ ನಮ್ಮನ್ನು ಪ್ರೀತಿಸೋರಿಲ್ಲವಾ ಎಂಬುದಾಗಿ ಒಂಟಿತನದಿಂದ ನೀವು ಬೇಸತ್ತಿದ್ದೀರಾ? ನಿಮಗೆ ನಿಮ್ಮನ್ನು ನೀವಾಗಿಯೇ ಪ್ರೀತಿಸುವಂತಹ ದೇವರು ಒಬ್ಬರಿದ್ದಾರೆಂದರೆ ಅವರು ಯೇಸು ಕ್ರಿಸ್ತನಾಗಿದ್ದಾರೆ. ಆತನು ನಿಮ್ಮನ್ನು ಹೆಚ್ಚಾಗಿ ಬಹಳವಾಗಿ ಪ್ರೀತಿಸುವಂತ ದೇವರಾಗಿದ್ದಾರೆ. ಆತನ ಪ್ರೀತಿ ಮಾಡುವ ರೀತಿಯಲ್ಲಿ ಯಾರೂ ಕೂಡ ನಮ್ಮನ್ನು ಪ್ರೀತಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ನಾವು ಸತ್ಯವೇದದಲ್ಲಿ ಕಾಣ್ತೇವೆ, ಆತನು ಈಗಾಗಲೇ ತನ್ನ ಪ್ರೀತಿಯನ್ನ ಸಿದ್ಧಾಂತಪಡಿಸಿದ್ದಾನೆ, ಆತನು ನಿರೂಪಿಸಿದ್ದಾನೆ. ನಮಗಾಗಿ, ನಮ್ಮೆಲ್ಲರಿಗಾಗಿ, ನಮ್ಮ ಪಾಪಗಳಿಗಾಗಿ, ನಾವು ಪಾಪಿಗಳಾಗಿದ್ದಾಗಲೂ ಕೂಡ ನಮ್ಮನ್ನ ಪಾಪದಿಂದ ಬಿಡಿಸುವುದಕ್ಕಾಗಿ ತನ್ನ ಪ್ರಾಣವನ್ನ ಕೊಟ್ಟು ತನ್ನ ಪ್ರೀತಿಯನ್ನ ನಮಗಾಗಿ ತೋರ್ಪಡಿಸಿದ್ದಾನೆ. ಅಂತಹ ಪ್ರೀತಿಯನ್ನ ಈ ದಿನದಲ್ಲಿ ನಾವು ಹೊಂದಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಸ್ವಾಮಿ. ಅಪ್ಪ, ಈ ದಿನದಲ್ಲಿಯೂ ಕೂಡ ಪ್ರೀತಿ ಇಲ್ಲದ ಹಾಗೆ ಒಂಟಿತನದಿಂದ ಪ್ರೀತಿಯನ್ನ ಎದುರು ನೋಡಿ ಕರ್ತನೆ ಎಷ್ಟೋ ಕಡೆ ಅಲಿದಾಡುತ್ತಿರುವಂತಹ ಸ್ವಾಮಿ, ನಿನ್ನ ಮಕ್ಕಳನ್ನ ಕರ್ತನೆ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಟ್ಟಿದ್ದೇನೆ ಅಪ್ಪ. ಪ್ರತಿಯೊಬ್ಬೊಬ್ಬರಿಗೂ ಕರ್ತನೆ, ಯಾವ ಒಂಟಿತನದಲ್ಲಿ ಸ್ವಾಮಿ ಅವರು ಒದ್ದಾಡುತ್ತಿದ್ದಾರೋ, ಪ್ರೀತಿ ಇಲ್ಲದೆ ನನ್ನನ್ನು ಯಾರು ಕೂಡ ಪ್ರೀತಿಸಲು ಇಲ್ಲವಾ ಎಂಬುದಾಗಿ ಚಿಂತೆಯಿಂದಿರುವಂತಹ, ದುಃಖದಲ್ಲಿರುವಂತಹ ಸ್ವಾಮಿ ಕರ್ತನೆ, ಜನರನ್ನ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಟ್ಟಿದ್ದೇನೆ. ನಿನ್ನ ಪ್ರೀತಿ ಅವರು ತಿಳಿದುಕೊಳ್ಳುವ ಹಾಗೆ ನಿನ್ನ ಪ್ರೀತಿಯನ್ನು ಅವರಿಗೆ ತೋರ್ಪಡಿಸು ಕರ್ತನೆ. ನಿನ್ನ ಪ್ರೀತಿಯಲ್ಲಿ ನಡೆಯುವ ಹಾಗೆ ಅವರನ್ನು ಆಶೀರ್ವದಿಸು ಸ್ವಾಮಿ. ನಿನ್ನ ಪ್ರೀತಿಯನ್ನು ಅವರು ಅನುಭವಿಸುವ ಹಾಗೆ ಕೃಪೆ ಮಾಡಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ, ಆಮೇನ್.